ಚಿತ್ರರಂಗದಲ್ಲಿ ರೀ ರಿಲೀಸ್ ಟ್ರೆಂಡ್ ಜೋರಾಗ್ತಾ ಇದೆ. ಎಸ್, ಈ ವರ್ಷ ರೀ ರಿಲೀಸ್ ಅಂತ ಶುರುವಾಗಿದೆ ಜಾಕಿ ಸಿನಿಮಾ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು ಎವರ್ಗ್ರೀನ್ ಸಿನಿಮಾಗಳಲ್ಲಿ ಒಂದಾಗಿರ್ತಕ್ಕಂಥ ಜೋಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಳೆದ ವಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ. ಕಳೆದ ಒಂದು ತಿಂಗಳ ಹಿಂದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದಂತ ಸಿನಿಮಾ ಕಳೆದ 25 ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿದ್ದು ಮತ್ತೆ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ರೀ ರಿಲೀಸ್ ಟ್ರೆಂಡ್ ಜೋರಾಗ್ತಾ ಇದೆ. ಒಬ್ಬರಾದ್ಮೇಲೆ ಒಬ್ರು ವಿತರಕರು ಬ್ಲಾಕ್ ಬಸ್ಟರ್ ಹಿಟ್ ಆದಂತ ಸಿನಿಮಾಗಳನ್ನ ಮರು ಬಿಡುಗಡೆ ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ನಾನು ಮೊದಲಿಗೆ ಜಾಕಿ ಸಿನಿಮಾದ ಬಗ್ಗೆ ಮಾತಾಡಲೇಬೇಕು. ಎಸ್, ಈ ವರ್ಷ ರೀ ರಿಲೀಸ್ ಅಂತ ಶುರುವಾಗಿದೆ ಜಾಕಿ ಸಿನಿಮಾ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇಳಿದ್ರು, ನಮ್ಮ ಬಾಸ್ ಸಿನಿಮಾಗಳನ್ನ ನಾವು ವರ್ಷಕ್ಕೊಮ್ಮೆ ಅಂದ್ರೆ ಒಂದು ಸಿನಿಮಾವಾದ್ರೂ ಕೂಡ ರೀ ರಿಲೀಸ್ ಮಾಡಿ ಅದು ಹುಟ್ಟು ಹಬ್ಬದಲ್ಲೇ ಮಾಡಬೇಕು ಅನ್ನುವಂತ ಕೋರಿಕೆಯನ್ನ ಬೇಡಿಕೆಯನ್ನ ಇಟ್ಟಿದ್ರು. ಆದ್ರೆ ಸಾಕಷ್ಟು ಜನ ನಿರ್ಮಾಪಕರು ವಿತರಕರು ನೋನೋ ವರ್ಷಕ್ಕೊಂದೇನ್ ಬೇಡ, ಸೊ ನಾವು ರೀ ರಿಲೀಸ್ ಮಾಡೋದಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಕಾರಣಕ್ಕೆ ಮೊದಲಿಗೆ ಜಾಕಿ ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಜಾಕಿ ಸಿನಿಮಾಗೆ ಅಪ್ಪು ಅಭಿಮಾನಿಗಳು ಭರ್ಜರಿ ರೆಸ್ಪಾನ್ಸ್ ಕೊಟ್ರು. ಹೊಸ ಸಿನಿಮಾಗಳು ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಿಗೆ ಬಂದು ಹೇಗೆ ನೋಡ್ತಾರೋ ಹಾಗೆ ರೀ ರಿಲೀಸ್ ಸಿನಿಮಾಗೂ ಕೂಡ ಸಾಗರೋಪಾದಿಯಲ್ಲಿ ಜನ ಥಿಯೇಟ್ರಿಗೆ ಬಂದ್ರು. ಎಸ್ಪೆಷಲಿ ಅಪ್ಪು ಅಭಿಮಾನಿಗಳು ಕ್ಯೂ ನಿಂತ್ಕೊಂಡು ಟಿಕೆಟ್ ಅನ್ನ ಪಡೆದು ಸಿನಿಮಾ ನೋಡಿದ್ರು. ಜಾಕಿ ಸಿನಿಮಾ ಯಾವಾಗ ಗಲ್ಲಾಪೆಟ್ಟಿಗೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು, ದೊಡ್ಡ ಮಟ್ಟದ ಕಲೆಕ್ಷನ್ ಕಂಡ್ತೋ, ಅನಂತರ ಇನ್ನೆರಡು ಸಿನಿಮಾಗಳು ರಿಲೀಸ್ ಆದ್ವು. ಪವರ್ ಸಿನಿಮಾ ರಿಲೀಸ್ ಆಯ್ತು, ಅನಂತರ ಅಂಜನಿ ಪುತ್ರ ಸಿನಿಮಾ ರಿಲೀಸ್ ಆಯ್ತು. ಹೀಗೆ 3 ಸಿನಿಮಾಗೂ ಕೂಡ ಒಂದು ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿತ್ತು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಒಂದು ಎವರ್ಗ್ರೀನ್ ಸಿನಿಮಾಗಳಲ್ಲಿ ಒಂದಾಗಿರ್ತಕ್ಕಂಥ ಜೋಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಜೋಗಿ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ನಾನು ಎ ಸಿನಿಮಾದ ಬಗ್ಗೆ ಮಾತನಾಡಲೇಬೇಕು. ಎಸ್, ಕಳೆದ ಒಂದು ತಿಂಗಳ ಹಿಂದೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿದಂತ ಸಿನಿಮಾ ಕಳೆದ 25 ವರ್ಷಗಳ ಹಿಂದೆ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಿದ್ದು ಮತ್ತೆ ದೊಡ್ಡ ಮಟ್ಟದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ಸಿನಿಮಾ ಎ ಸಿನಿಮಾ ಕಳೆದ ಒಂದು ತಿಂಗಳ ಹಿಂದೆ ರೀ ರಿಲೀಸ್ ಆಗಿತ್ತು. ಎಸ್, ಆ ಸಿನಿಮಾಗೆ ಅಂದ್ರೆ ಈ 25 ಡೇಸ್ 100 ದಿನಗಳ ಕಾಲ ಓಡದಂತ ಸಿನಿಮಾ ಈ ಫಸ್ಟ್ ಅಂದ್ರೆ 25 ವರ್ಷಗಳ ಹಿಂದೆ ರಿಲೀಸ್ ಆದಂತ ಸಂದರ್ಭದಲ್ಲಿ. ಸೊ ಮೊನ್ನೆ ಕಳೆದ ಒಂದು ತಿಂಗಳಿಂದ ಹಿಂದೆ ರಿಲೀಸ್ ಆದಂತ ಸಂದರ್ಭದಲ್ಲೂ ಕೂಡ ಫಸ್ಟ್ ಡೇ 6 ಶೋಗಳನ್ನ ಪ್ರಸನ್ನ ಥಿಯೇಟರ್ ನಲ್ಲಿ ಹಾಕಲಾಗಿತ್ತು. ಸಾಕಷ್ಟು ಜನ ರಿಯಲ್ ಸ್ಟಾರ್ ಅಭಿಮಾನಿಗಳು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಿದ್ರು. ಸೊ ಇಡೀ ದಿನ 6 ಶೋಗಳು ಕೂಡ ಪ್ರಸನ್ನ ಥಿಯೇಟರ್ ನಲ್ಲಿ ಹೌಸ್ಫುಲ್ ಆಗಿದ್ದನ್ನ ನಾವು ಗಮನಿಸಿದ್ವಿ. ಸೊ ಆ ಸಂದರ್ಭದಲ್ಲಿ ಯಾವಾಗ ರೀ ರಿಲೀಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತೋ ಇಡೀ ಟೀಮ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು UI ಸಿನಿಮಾದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದ ಕಾರಣ ಸಕ್ಸಸ್ ಮೀಟ್ಗೆ ಆಗಿರ್ಲಿಲ್ಲ. ಬಟ್ ಮುಂಬೈನಿಂದ ಚಾಂದಿನಿ ಅವರು ಬಂದಿದ್ರು. ಇಡೀ ಎ ಟೀಮ್ ಸಕ್ಸಸ್ ನ ಸೆಲೆಬ್ರೇಟ್ ಮಾಡ್ತು. ಆ ಸಂದರ್ಭದಲ್ಲಿ ನಟಿ ಚಾಂದಿನಿ ಅವರು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಡ್ತಾರೆ. ಎಸ್, ಎ ಸಿನಿಮಾದ ಪಾರ್ಟ್ 2 ನಾನು ಮಾಡೋದಕ್ಕೆ ರೆಡಿ ಇದೀನಿ. ಕಳೆದ 4-5 ವರ್ಷಗಳಿಂದ ನಾನು ಸ್ಕ್ರಿಪ್ಟ್ ರೈಟಿಂಗ್ ನಲ್ಲಿ ತೊಡಗಿಸ್ಕೊಂಡಿದ್ದೆ. ನನ್ನ ಹತ್ರ ಒಂದು ಅದ್ಭುತವಾದಂತ ಕತೆ ಇದೆ, ನಾನು ಅದನ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರಿಗೆ ಹೇಳಬೇಕು. ಸೊ ಈಗಾಗಲೇ ನನ್ನ ಟೀಮ್ ಜೊತೆ ನಾನು ಡಿಸ್ಕಷನ್ ಮಾಡಿದೀನಿ. ಸಾಧ್ಯ ಆದ್ರೆ ನಾನೇ ಡಿರೆಕ್ಟ್ ಮಾಡ್ತೀನಿ. ಸೊ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರನ್ನ ಕೇಳ್ಕೊಳ್ತೀನಿ, ಸ್ಪೆಷಲ್ ರೋಲ್ ನಲ್ಲಾದ್ರೂ ಕೂಡ ನೀವು ನನ್ನ ಒಂದು A2 ನಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ ಅಂತ. ಎ ಸಿನಿಮಾ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಗ್ನ ಸತ್ಯವನ್ನ ಬಯಲ್ಗೆಳೆದಂತ ಸಿನಿಮಾ. ಸೊ ಅವ್ರ ಅಭಿಮಾನಿಗಳು ಮೊನ್ನೆ ರೀ ರಿಲೀಸ್ ಆದಂತ ಸಂದರ್ಭದಲ್ಲಿ ಸಿನಿಮಾ ನೋಡಕ್ ಬಂದಾಗ ಹೇಳ್ತಾ ಇದ್ರು, ಬ್ರಿಟಿಷರು ಇಂಡಿಯಾದಲ್ಲಿ ಬಿಟ್ಟೋಗಿರ್ತಕ್ಕಂಥ ಒನ್ ಅಂಡ್ ಓನ್ಲಿ ಕೊಹಿನೂರ್ ಡೈಮಂಡ್ ಅಂತಂದ್ರೆ ಅದು ನಮ್ಮ ರಿಯಲ್ ಸ್ಟಾರ್ ಮಾತ್ರ, ನಮ್ಮ ಬುದ್ಧಿವಂತ ಮಾತ್ರ. ಸೊ ಇವಾಗ ಏನ್ ನೀವು ಪೆನ್ ಡ್ರೈವ್ ಅಂತ ಬಡ್ಕೋತಾ ಇದ್ದೀರಲ್ಲ, ಸೊ ಆ ಪೆನ್ ಡ್ರೈವ್ಗೆ ಕ್ಲೈಮ್ಯಾಕ್ಸ್ ಟಚ್ ಕೊಟ್ಟಿದ್ದೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅನ್ನುವಂತ ಮಾತನ್ನ ಹೇಳ್ಕೊಂಡು 25 ವರ್ಷ ಅಲ್ಲ 75 ವರ್ಷ ಆದ್ರೂ ಕೂಡ ಎ ಸಿನಿಮಾದ ಕ್ರೇಜ್ ಇದೇ ರೀತಿ ಇರುತ್ತೆ ಅನ್ನುವಂತ ಮಾತುಗಳನ್ನ ಆಡಿದ್ರು. ಸೊ ಎ ಪಾರ್ಟ್ 2 ಎಲ್ಲಿವರೆಗೂ ಬಂತು? ಚಾಂದಿನಿ ಅವರು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರನ್ನ ಭೇಟಿ ಮಾಡಿದ್ರ ಹೇಗೆ ಅನ್ನುವಂತ ವಿಚಾರ ಗೊತ್ತಿಲ್ಲ. ಬಟ್ UI ಅನ್ನುವಂತ ಸಿನಿಮಾ ಅಂದ್ರೆ ಇಡೀ ಜಗತ್ತು AI ಕಡೆ ನೋಡ್ತಾ ಇದೆ, ಆದ್ರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು UI ಅನ್ನುವಂತ ಒಂದು ಹೊಸ ಲೋಕವನ್ನೇ ಕಟ್ಕೊಟ್ಟಿದ್ದಾರೆ. ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಾ ಇದೆ. ಬಹುಶಃ ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಅದ್ದೂರಿಯಾಗಿ ಅಂದ್ರೆ ಇಡೀ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ಲಿಕ್ಕೆ ತಯಾರಾಗಿದೆ. UI ನಿಮ್ಗೆ ಗೊತ್ತಿರೋ ಹಾಗೆ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿ ಆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾ. ಒಂದು 8-9 ವರ್ಷಗಳ ನಂತರ ಅವರು ಮತ್ತೆ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ನಿರೀಕ್ಷೆಗಳಿದೆ UI ಸಿನಿಮಾದ ಮೇಲೆ. ಸೊ UI ಸಿನಿಮಾ ರಿಲೀಸ್ ಹಿನ್ನೆಲೆಯಲ್ಲಿಯೇ ಎ ಸಿನಿಮಾವನ್ನ ರೀ ರಿಲೀಸ್ ಮಾಡಿದ್ದು ಅನ್ನುವಂಥ ವಿಚಾರ ಇದೆ. ಸೊ ಹಾಗಾಗಿ ಅದು ಎಷ್ಟು ಸತ್ಯನೋ ಇಲ್ಲ ಗೊತ್ತಿಲ್ಲ. ಬಟ್ ಎ ಪಾರ್ಟ್ ಜೊತೆಗೆ UI ಸಿನಿಮಾದ ಮೇಲೆ ಕೂಡ ಅಷ್ಟೇ ನಿರೀಕ್ಷೆ ಇದೆ. ಎ ಸಿನಿಮಾ ರಿಲೀಸ್ ಆದ ದಿನವೇ ನಮ್ಮ ಅಭಿನವ ಭಾರ್ಗವ ವಿಷ್ಣುದಾದ ಅವರ ಸಿನಿಮಾ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರ ಕೂಡ ರಿಲೀಸ್ ಆಗಿತ್ತು. ಗಾಂಧಿನಗರದಲ್ಲಿ ಸಿನಿಮಾ ರಿಲೀಸ್ ಆಗಿತ್ತು. ಅವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡೋಕ್ಕೆ ದಾದಾ ಸಿನಿಮಾಗೆ ಹೇಗೆ ಮುಗಿಬಿದ್ದಿದ್ರು, ಮರು ಬಿಡುಗಡೆ ಆದಂತ ಸಂದರ್ಭದಲ್ಲೂ ಕೂಡ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರವನ್ನ ನೋಡೋದಕ್ಕೆ ಅಷ್ಟೇ ದಾದಾ ಅಭಿಮಾನಿಗಳು ಫ್ಯಾನ್ಸ್ಗಳು ಥಿಯೇಟರ್ ಮುಂದೆ ಜಮಾಯಿಸಿದ್ದನ್ನ ನಾವೆಲ್ಲರೂ ನೋಡಿದ್ವಿ. ಆ ಚಿತ್ರಕ್ಕೂ ಕೂಡ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿತ್ತು. ವಿಶೇಷ ಏನ್ ಗೊತ್ತಾ, ಇವತ್ತಿನ ಸಿನಿಮಾಗಳು ರಿಲೀಸ್ ಆಗೋದಕ್ಕೆ 50 ಥಿಯೇಟರ್ 100 ಥಿಯೇಟರ್ ಅಂದ್ರೆ ದೊಡ್ಡ ಮಟ್ಟದ್ದು. ಬಟ್ ಕೃಷ್ಣ ನೀ ಬೇಗನೆ ಬಾರೋ ಸಿನಿಮಾವನ್ನ
100 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಿದ್ರು. ವಿತರಕರು ಸಾಕಷ್ಟು ಖುಷಿ ಪಟ್ಟಿದ್ರು. ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲಾ ಕಡೆಗಳಿಂದನೂ ಕೂಡ ಒಂದು ರಿಯಾಕ್ಷನ್ಸ್ ಚೆನ್ನಾಗಿದೆ ಅನ್ನುವಂಥ ವಿಚಾರವನ್ನ ನಮ್ಮ ಜೊತೆ, ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ಮಾತನಾಡುವಾಗ ವಿತರಕರಾಗಿರ್ತಕ್ಕಂಥ ನಾಗರಾಜ್ ಅವರು ಹಂಚ್ಕೊಂಡಿದ್ರು. ಹೀಗೆ ಅಂದ್ರೆ ಜಾಕಿ, ಪವರ್, ಅಂಜನಿ ಪುತ್ರ, ಕೃಷ್ಣ ನೀ ಬೇಗನೆ ಬಾರು ಈ ಸಿನಿಮಾದ ನಂತರ ಕಳೆದ ವಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗಿದೆ. ಶಾಸ್ತ್ರಿ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಒಂದು ಗ್ಯಾಂಗ್ಸ್ಟರ್ ಸಿನಿಮಾ, ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿದಂತಹ ಸಿನಿಮಾ. ಈ ಸಿನಿಮಾ ಕಳೆದ ಶುಕ್ರವಾರ ಬಿಡುಗಡೆಗೊಂಡು ಯಾವಾಗ ಅಂದ್ರೆ ಈ ಹಿಂದೆ ರಿಲೀಸ್ ಆದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸಂಚಲನ ಸೃಷ್ಟಿಸಿತ್ತೋ, ಎಷ್ಟರ ಮಟ್ಟಿಗೆ ಫ್ಯಾನ್ಸ್ ನ ಥಿಯೇಟರ್ಗೆ ಕರ್ಕೊಂಡು ಬಂದು ಕೂರ್ಸಿತ್ತೋ, ಅಷ್ಟೇ ಜನ ಫ್ಯಾನ್ಸು ಕಳೆದ ಶುಕ್ರವಾರ ಪ್ರಸನ್ನ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ರು. ಸೊ ಅವ್ರಿಗೆ ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರೋಪಿಯಾಗಿ ಕಳೆದ 1 ತಿಂಗಳಿಂದ ಪರಪ್ಪನ ಅಗ್ರಹಾರದಲ್ಲಿ ಜೈಲು ವಾಸ ಅನುಭವಿಸ್ತಾ ಇದ್ದಾರೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಶಾಸ್ತ್ರಿ ಸಿನಿಮಾವನ್ನ ರಿಲೀಸ್ ಮಾಡಿಕೊಂಡು ಎನ್ಕ್ಯಾಶ್ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬಂದ್ರು ಕೂಡ ಅದನ್ನ ವಿತರಕರು ಅದನ್ನ ತಿರಸ್ಕರಿಸಿದ್ರು. ಇಲ್ಲ, ಯಾಕಂದ್ರೆ ಇಂಡಿಯನ್ 2 ಸಿನಿಮಾ ಬಂತು, ಈ ಸಂದರ್ಭದಲ್ಲಿ ನಮ್ಮ ಕನ್ನಡದ ಸಿನಿಮಾಗಳು ಯಾವುದು ಇರಲಿಲ್ಲ, ಹೀಗಾಗಿ ನಾನು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕನ್ನಡ ಸಿನಿಮಾಗಳು ರಿಲೀಸ್ ಆಗೋದ್ರಲ್ಲಿ ತಪ್ಪೇನಿದೆ, ದರ್ಶನ್ ಅವರು ಜೈಲಲ್ಲಿದ್ದಾರೆ, ಸೊ ಆ ಟೈಮ್ನ ನಾನು ಎನ್ಕ್ಯಾಚ್ ಮಾಡ್ಕೊಳ್ತಿಲ್ಲ ಅನ್ನುವಂಥ ಮಾತನ್ನ ವಿತರಕರು ಹಂಚ್ಕೊಂಡ್ರು. ಆದ್ರೆ ದರ್ಶನ್ ಅವರು ಜೈಲಲ್ಲಿ ಇದ್ರೂ ಕೂಡ ಅವರ ಅಭಿಮಾನಿಗಳು, ಅಂದ್ರೆ ಅವರು ಆರೋಪಿನೋ ಅಪರಾಧಿನೋ ಗೊತ್ತಿಲ್ಲ, ಬಟ್ ನಾವು ಯಾವತ್ತಿದ್ರು ಕೂಡ ದರ್ಶನ್ ಅವರ ಫ್ಯಾನ್ಸು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ತಪ್ಪು ಮಾಡಿಲ್ಲ ಅಂತಂದ್ರೆ ಆದಷ್ಟು ಬೇಗ ಅವ್ರು ಹೊರಗಡೆ ಬರ್ಲಿ. ನಾವೇನಿದೀವಲ್ಲ, ನಮ್ಮ ಅಭಿಮಾನ ಏನಿದೆಯಲ್ಲ ಅವರ ಒಂದು ವ್ಯಕ್ತಿತ್ವಕ್ಕೆ, ಅವರ ನಟನೆಗೆ, ಅವರ ಅಭಿನಯಕ್ಕೆ. ಸೊ ಹಾಗಾಗಿ ನಾವು ಬದಲಾಗಲ್ಲ, ಯಾರು ಏನೇ ಹೇಳಿದ್ರು ಅಷ್ಟೇ, ನಾವು ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾನ ಬಂದು ನೋಡ್ತೀವಿ ಅನ್ನುವಂಥ ವಿಚಾರವನ್ನ ಶಾಸ್ತ್ರಿ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲೂ ಕೂಡ ಅವರು ಸಾಬೀತು ಮಾಡಿ ತೋರಿಸಿದ್ದಾರೆ. ನೀವು ನೋಡ್ತಾ ಇರಿ, ಡೆವಿಲ್ಸ್ ಸಿನಿಮಾಗೆ ಇದಕ್ಕಿಂತ ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗುತ್ತೆ. ನಮ್ಮ ಬಾಸ್ ಆದಷ್ಟು ಬೇಗ ಆಚೆ ಬರ್ತಾರೆ, ಶೂಟಿಂಗ್ ನಲ್ಲಿ ಪಾಲ್ಗೊಳ್ತಾರೆ. ಅವ್ರ ಮೇಲೆ ಕೇಳಿ ಬಂದಿರತಕ್ಕಂಥ ಆರೋಪ ಏನಿದೆಯಲ್ಲ ಅದು ಸುಳ್ಳು ಅಂತ ಸಾಬೀತಾಗುವಂತ ಎಲ್ಲ ಲಕ್ಷಣಗಳಿದೆ. ಯಾಕಂದ್ರೆ ಅವ್ರು ಯಾರಿಗೂ, ಒಂದು ಸಣ್ಣ ಪ್ರಾಣಿಗೂ ಕೂಡ ನೋವು ಮಾಡದೆ ಇರುವಂತ ಮನುಷ್ಯ ಒಂದು ಜೀವವನ್ನ ಬಲಿ ಪಡೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಮಾತುಗಳನ್ನ ಗ್ಯಾರಂಟಿ ನ್ಯೂಸ್ ಚಾನೆಲ್ ಜೊತೆ ಶಾಸ್ತ್ರಿ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ನೋಡ್ಲಿಕ್ಕೆ ಬಂದಂತ ಅವರ ಅಭಿಮಾನಿಗಳು ಹೇಳಿದಂತ ಮಾತು. ಸೊ ಹೀಗೆ ಇಷ್ಟೆಲ್ಲ ಸಿನಿಮಾ ಬಿಡುಗಡೆ ಆಗಿದೆ, ರಿಲೀಸ್ ಆಗಿದೆ. ಇದೀಗ ನಮ್ಮ ಕರುನಾಡ ಚಕ್ರವರ್ತಿ, ಕೋಟ್ಯಾಂತರ ಅಭಿಮಾನಿಗಳ ದೇವರು, ದೊಡ್ಡ ಮನೆಯ ದೇವರು ಎಸ್ಪೆಷಲಿ. ಸೊ ಅವರ ಒಂದು ನಟನೆಯ ಒಂದು ಮೈಲ್ ಸ್ಟೋನ್ ಸಿನಿಮಾ. ಶಿವಣ್ಣನ ಕರಿಯರ್ ನಲ್ಲಿ ಸಾಕಷ್ಟು ಮೈಲ್ ಸ್ಟೋನ್ ಸಿನಿಮಾಗಳಿದೆ, ಅದೇ ರೀತಿ ಜೋಗಿ ಸಿನಿಮಾ ಕೂಡ ಒಂದು ಮೈಲ್ ಸ್ಟೋನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ಭೂಗತ ಜಗತ್ತಿನ ನಂಟಿನ ಜೊತೆಗೆ ತಾಯಿಯ ಸೆಂಟಿಮೆಂಟ್ ಇತ್ತು. ಇವತ್ತು ಕೂಡ ಜೋಗಿ ಸಿನಿಮಾ ಮನೆಯ ಪುಟ್ಟ ಪರದೆ ಮೇಲೆ ಬಂದ್ರು ಅಷ್ಟೇ, ಬಿಗ್ ಸ್ಕ್ರೀನ್ ಮೇಲೆ ಬಂದ್ರು ಅಷ್ಟೇ. ಸೊ ಜನ ಕಣ್ಣೀರಾಗ್ತಾರೆ, ಎಸ್ಪೆಷಲಿ ತಾಯಂದ್ರು. ತಾಯಿ ಮತ್ತು ಮಗನ ಬಾಂಧವ್ಯ ಎಂಥದ್ದು ಅನ್ನೋದನ್ನ ಸಾರದಂತ ಸಿನಿಮಾ. ಶೋಮ್ಯಾನ್ ಜೋಗಿ ಪ್ರೇಮ್ ಅವರು ಅದ್ಭುತವಾಗಿ ಕಟ್ಕೊಟ್ಟಿದ್ರು. ತಮ್ಮ ರಿಯಲ್ ಲೈಫ್ ನಲ್ಲಿ ನಡೆದಂತ ಇನ್ಸಿಡೆಂಟ್ ಜೊತೆಗೆ ತಮ್ಮ ತಾಯಿ, ಅಂದ್ರೆ ಅವರ ತಂದೆ ಸತ್ತೋದಂತ ಸಂದರ್ಭದಲ್ಲಿ ಬಳೆ ಹೊಡಿತಾರೆ, ಅವರ ಬಳೆ ಹೊಡೆಯುವಂಥದ್ದು ಸಂಪ್ರದಾಯ, ಹಿಂದೂ ಸಂಪ್ರದಾಯ. ಆ ಒಂದು ಸೀಕ್ವೆನ್ಸ್ ನ ಕೂಡ ಅವರು ಸಿನಿಮಾದಲ್ಲಿ ತಂದಿದ್ರು, ಜೋಗಿ ಸಿನಿಮಾದಲ್ಲಿ. ಈ ಒಂದು ಸೀನ್ ನ ನೋಡಿ ಎಷ್ಟೋ ಜನ ತಾಯಂದ್ರು ಕಣ್ಣೀರಿಟ್ಟಿದ್ರು. ಸೊ ಇವತ್ತಿಗೂ ಕೂಡ ತಾಯಿ ಮಗನ ಸೆಂಟಿಮೆಂಟ್ ಸಿನಿಮಾಗಳಲ್ಲಿ ಸೊ ನಮ್ಮ ಜೋಗಿ ಸಿನಿಮಾ ಕೂಡ ಒಂದು, ಆ ಜೋಗಿ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಈಗ ಯಾಕೆ ರಿಲೀಸ್ ಅನ್ನುವಂತ ಪ್ರಶ್ನೆ ಬರ್ಬೋದು. ಆಗ್ಲೇ ಹೇಳಿದಾಗೆ ಸಿನಿಮಾಗಳನ್ನ ರಿಲೀಸ್ ಮಾಡತಕ್ಕಂಥದ್ದು ಒಂದು ಟ್ರೆಂಡ್ ಆಗಿದೆ. ಈಗ ಜೋಗಿ ಸಿನಿಮಾ ರಿಲೀಸ್ಗೆ ಎಲ್ಲಾ ತರದ ತಯಾರಿ ನಡೀತಾ ಇದೆ. ಹಳೆ ಸಿನಿಮಾಗಳನ್ನ, ಅದು ಬ್ಲಾಕ್ ಅಂಡ್ ವೈಟ್ ಇರ್ಲಿ ಅಥವಾ ಕಲರ್ ಇರ್ಲಿ, ಅದನ್ನ ಹೊಸದಾಗಿ ಮತ್ತೆ ಮರು ಬಿಡುಗಡೆ ಮಾಡುವಂತ ಸಂದರ್ಭದಲ್ಲಿ ಅದನ್ನ ಡಿಜಿಟಲೈಸ್ ಮಾಡಿ ಹೊಸ ತಂತ್ರಜ್ಞಾನದೊಂದಿಗೆ ಮತ್ತೆ ಈ ಸೌಂಡ್, ಡಾಲ್ಬಿ ಸೌಂಡ್ ಜೊತೆ ಸಿನಿಮಾನ ರಿಲೀಸ್ ಮಾಡ್ತಕ್ಕಂಥದ್ದು ಒಂದು ಟ್ರೆಂಡ್ ಆಗಿದೆ. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಹೊಸದಾಗಿ ಸಿನಿಮಾ ರಿಲೀಸ್ ಮಾಡ್ತಕ್ಕಂಥವ್ರು ಸಾಕಷ್ಟು ದುಡ್ಡು ಹಾಕಿ ಹೊಸ ಸಿನಿಮಾನ ಹೇಗೆ ತೆರೆ ಮೇಲೆ ತರ್ತಾರೋ, ಹೊಸ ಸಿನಿಮಾನ ಹೇಗೆ ರಿಲೀಸ್ ಮಾಡ್ತಾರೋ, ಅದೇ ರೀತಿ ರಿಲೀಸ್ ಸಿನಿಮಾಗಳನ್ನು ಕೂಡ ಅದೇ ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೇಗಿರುತ್ತೆ, ಯಾವಾಗ ಜೋಗಿ ಸಿನಿಮಾ ರಿಲೀಸ್ ಗೊತ್ತಿಲ್ಲ, ಬಟ್ ಪ್ರೊಡ್ಯೂಸರ್ ಹೇಳಿರೋ ಪ್ರಕಾರ ಶೀಘ್ರದಲ್ಲೇ ಹೊಸ ಡೇಟ್ ಅನೌನ್ಸ್ ಮಾಡ್ತಾರೆ. ಹೊಸ ರೂಪದಲ್ಲಿ ನಾವು ಬೆಳ್ಳಿ ಪರದೆ ಮೇಲೆ ನಮ್ಮ ದೊಡ್ಡ ಮನೆ ದೊರೆಯ ಜೋಗಿ ಸಿನಿಮಾವನ್ನ ಕಣ್ತುಂಬ್ಕೊಳ್ಬಹುದು. ಇದಾದ ಮೇಲೆ ಇನ್ ಯಾವೆಲ್ಲ ಸಿನಿಮಾಗಳು ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಈಗ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆಗ್ತಕ್ಕಂಥದ್ದು ಡಿಲೇ ಆಗ್ತಾ ಇದೆ. ವರ್ಷಕ್ಕೆ 1, 2, 3 ಸಿನಿಮಾಗಳು ಬರ್ತಾ ಇದ್ವು ಸ್ಟಾರ್ ನಟರ ಸಿನಿಮಾಗಳು, ಅವು ಕೂಡ ಇಲ್ಲ. ಸೊ ಹೀಗಾಗಿ ವಿತರಕರು ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳನ್ನ ಉಳಿಸ್ಕೊಳ್ಳೋದಕ್ಕೆ, ಆ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳೋದಕ್ಕೆ, ಥಿಯೇಟರ್ ಮಾಲೀಕರನ್ನ ಜೊತೆಗೆ ಆ ಒಂದು ಪರಂಪರೆ ಏನೇನು ಥಿಯೇಟರ್ನೇ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಕಾರ್ಮಿಕರನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ, ಇಡೀ ಚಿತ್ರರಂಗವನ್ನ ಉಳಿಸೋದಕ್ಕೆ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ಮತ್ತೆ ಮರು ಬಿಡುಗಡೆ ಮಾಡಿ ಕನ್ನಡ ಚಿತ್ರರಂಗವನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ರಿಲೀಸ್ ಮಾಡಿದ್ರು ಕೂಡ ಏನ್ ಲಾಸ್ ಆಗ್ತಾ ಇಲ್ಲ. ಅವ್ರು ಎಷ್ಟು ದುಡ್ಡು ಹಾಕಿ ಸಿನಿಮಾನ ಮರು ಬಿಡುಗಡೆ ಮಾಡ್ತಾರೋ
ಅದಕ್ಕಿಂತ ದುಪ್ಪಟ್ಟು ಹಣ ಅವರಿಗೆ ರಿಟರ್ನ್ ಆಗ್ತಾ ಇದೆ. ಸೊ ಮತ್ತೆ ಹಳೆ ಸಿನಿಮಾಗಳನ್ನ ಇವತ್ತಿನ ಜನರೇಷನ್ಗೆ ಥಿಯೇಟರ್ನಲ್ಲಿ ಕುತ್ಕೊಂಡು ನೋಡುವಂತ ಒಂದು ಹೊಸ ಫೀಲ್ ನ ಕೊಡ್ತಾ ಇದೆ. ಯಾವೆಲ್ಲ ಸಿನಿಮಾಗಳು ಬಂದಿದ್ವು, ಅವತ್ತಿನ ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲೂ ಕೂಡ ಯಾವ ರೀತಿ ಸಂದೇಶ ಇರ್ತಾ ಇತ್ತು, ಬರೀ ಹೊಡಿ ಬಡಿ ಕಡಿ ಅಷ್ಟೇ ಅಲ್ಲದೆ ಮಾಸ್ ಸಿನಿಮಾಗಳಲ್ಲೂ ಕೂಡ ಒಂದು ಮಸ್ತ್ ಸಂದೇಶ ಇರ್ತಿತ್ತು ಅನ್ನೋದು ಇವತ್ತಿನ ಜನರೇಷನ್ ಸಿನಿಮಾ ಪ್ರೇಮಿಗಳಿಗೆ ಈ ತರದ್ದು ಅಂದ್ರೆ ಜಾಕಿಯಿಂದ ಹಿಡಿದು ಇವತ್ತಿನ ಜೋಗಿ ತನಕ, ಅಂದ್ರೆ ಈ ಕಮಿಂಗ್ ಬರ್ತಾ ಇರ್ತಕ್ಕಂಥ ಜೋಗಿ ತನಕ ಒಂದಿಲ್ಲೊಂದು ಸಂದೇಶ ಸಿನಿಮಾದಲ್ಲಿ ಇದ್ದೇ ಇದೆ. ಆ ಎಲ್ಲಾ ಸಂದೇಶ ಸಿನಿಮಾ ಪ್ರೇಮಿಗಳಿಗೆ ಸಿಗುತ್ತೆ, ಜೊತೆಗೆ ಒಂದು ಹೊಸ ಅನುಭವ ಅಂದ್ರೆ ಹಳೆ ಸಿನಿಮಾಗಳನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡ್ತಕ್ಕಂಥದ್ದು. ಸೊ ಯಾರೆಲ್ಲ ರಿಲೀಸ್ ಮಾಡಕ್ಕೆ ಅಂದ್ರೆ ರಿಲೀಸ್ ಮಾಡಕ್ಕೆ ಮುಂದೆ ಬರ್ತಿದ್ರು ಆ ಎಲ್ಲಾ ವಿತರಕರಿಗೆ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ರಿಲೀಸ್ ಮಾಡಿ ಕನ್ನಡ ಚಿತ್ರರಂಗವನ್ನ ಉಳಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ ಅನ್ನೋದೇ ನಮ್ಮ ಆಶಯ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.